ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈದ್ಯ ಡಾಕ್ಟರ್ ಸವಿತಾ ಹೊಸ್ಮನಿ. ಇವತ್ತಿನ ವಿಷಯ ಅಂತಂತಂದರೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನಂತಂದರೆ ಇಮ್ಯುನೈಸೇಷನ್ ಅಂದರೆ ಲಸಿಕೆ. ಮಕ್ಕಳಿಗೆ ಯಾಕೆ ಲಸಿಕೆ ಹಾಕಿಸ್ಬೇಕು, ಅದರಿಂದ ಏನು ಅನುಕೂಲಗಳಿವೆ, ಹಾಕಿಸ್ದಿದ್ರೆ ಏನಾಗತ್ತೆ, ಮತ್ತು ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆನಾ, ಮತ್ತು ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವ್ಯಾಕ್ಸಿನೇಷನ್ ತಗೋಬೇಕಾ, ತಗೊಳ್ದಿದ್ರೆ ಏನಾಗುತ್ತೆ ಅಂತ ಕೆಲವೊಂದಿಷ್ಟು ಕ್ವಶನ್ಗಳು ನನಗೆ ಜನರಲ್ ಆಗಿ ಕೇಳಿದ್ದಾರೆ. ಸೊ ಅದಕ್ಕಾಗಿ ನಾನು ಒಂದು ವಿಡಿಯೋ ಮಾಡಿ ಎಲ್ಲ ಕ್ಲಾರಿಟಿ ಕೊಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಏನಕ್ಕೆ ವ್ಯಾಕ್ಸಿನೇಷನ್ ಕೊಡಬೇಕು ಅಂತ ಹೇಳ್ತೀನಿ. ಅದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದರೆ, ಈಗ ನಮ್ಮ ದೇಶವನ್ನು ಕಾಯಬೇಕಾದ್ರೆ ಸೈನಿಕನ ನಾವು ಆಲ್ರೆಡಿ ಟ್ರೈನ್ ಮಾಡಿ ಬಾರ್ಡ್ರಲ್ಲೆಲ್ಲ ನಿಲ್ಲಿಸಿರ್ತಾರೆ. ಏನಕ್ಕೆ ಅಂತಂದರೆ, ಯಾರಾದರೂ ಟೆರರಿಸ್ಟ್ ಆಗಲಿ ಯಾರಾದರೂ ನಮ್ಮ ದೇಶದ ಒಳಗಡೆ ಎಂಟ್ರಿ ಮಾಡಬಾರ್ದು ಅಂತ ಬಂದ್ರೂ ಅದನ್ನು ಅವ್ರು ಹ್ಯಾಂಡಲ್ ಮಾಡಬೇಕು ಅಂತೇಳಿ ಕ್ವಶನ್. ಓಕೆ, ಅದೇ ರೀತಿ ನಮ್ಮ ಬಾಡಿ ಒಳಗೂ ನಾವು ಯಾವುದೇ ಒಂದು ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ, ವ್ಯಾಕ್ಸಿನ್ ಅಂತಂದರೆ ಏನು, ಯಾವುದೇ ಒಂದು ವೈರಸ್ ಆಗಿರ್ಬೋದು, ಯಾವುದೇ ಒಂದು ಬ್ಯಾಕ್ಟೀರಿಯಾ ಆದ್ರೂ ಅದನ್ನು ಲೈವ್ ಆದರೂ ಕೊಡ್ತಾರೆ, ಇಲ್ಲ ಅಂದರೆ ಡೆತ್ ಆದಮೇಲೆ ಅಂದರೆ ಅದನ್ನು ಇನ್ಆಕ್ಟಿವೇಟ್ ಮಾಡಿ, ಇಲ್ಲ ಅಂತಂದರೆ ಅದ್ರ ಪಾರ್ಟ್ಸನ್ನು ರೀಕಾಂಬಿನೇಟ್ ಮಾಡಿ ನಮಗೆ ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ನಮ್ಮ ಬಾಡಿ ಒಳಗಡೆ ಹೋದ ತಕ್ಷಣ ನಮ್ಮ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗೋದ್ರಿಂದ ಇಮ್ಯುನೋಗ್ಲೋಬುಲಿನ್ಸ್ ರಿಲೀಸ್ ಆಗುತ್ತೆ, ಅಂದರೆ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗುತ್ತೆ. ಅದು ಇಡೀ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಎಲ್ಲ ಕಡೆ ಓಡಾಡ್ತಿರುತ್ತೆ. ನಮ್ಗೆ ನಿಜವಾಗ್ಲೂ ಯಾವಾಗ ಒಂದು ಸಾರಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಅದು ಎಂಟ್ರಿ ಆದಾಗ ಇದು ಆಲ್ರೆಡಿ ಪ್ರಿಪೇರ್ ಆಗಿ ಆ್ಯಂಟಿಬಾಡೀಸ್ ಏನು ಮಾಡುತ್ತೆ, ಅದ್ರ ವಿರುದ್ಧ ಹೋರಾಡಿ ಅದನ್ನು ಸಾಯಿಸ್ಬಿಡುತ್ತೆ. ಸೊ ಅದರಿಂದ ನಮಗೆ ಡಿಸೀಸ್ ಡೆವಲಪ್ ಆಗಂಗಿಲ್ಲ, ಯಾವುದೇ ರೀತಿ ಕಾಯಿಲೆ ಬರೋಂಗಿಲ್ಲ. ಅದಕ್ಕಾಗಿ ನಾವು ವ್ಯಾಕ್ಸಿನ್ ಕೊಡಿಸ್ಬೇಕು. ಅದಕ್ಕಾಗಿ ಎಲ್ಲ ಮಕ್ಕಳಿಗೂ ನಾವು ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ವ್ಯಾಕ್ಸಿನ್ ತಗೋಬೇಕು. ಓಕೆ, ಈ ವಿಷಯ ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ನಾವು ನೆಕ್ಸ್ಟ್ ಮಕ್ಕಳಿಗೆ ಯಾವಾಗ ವ್ಯಾಕ್ಸಿನ್ ಕೊಡಿಸ್ಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹುಟ್ಟಿದ ತಕ್ಷಣ ಕೊಡ್ತಾರೆ. ಏನೇನಂತಂದರೆ OPV ಕೊಡ್ತಾರೆ, ಹೆಪಟೈಟಿಸ್ B ಮತ್ತು BCGನ ಕೊಡ್ತಾರೆ. ನೆಕ್ಸ್ಟು 1.5 ತಿಂಗಳಿಗೆ ಬಾ ಅಂತ ಹೇಳ್ತಾರೆ, 2.5 ತಿಂಗಳು, 3.5 ತಿಂಗಳಿಗೆ. ಸೊ ಆವಾಗ ನಾವು ಈ ಪೆಂಟಾವೆಲೆಂಟ್ ಆಗಲಿ, ಆಮೇಲೆ ವ್ಯಾಕ್ಸಿನೇಷನ್ನ ಹುಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ವಿದಿನ್ 24 ಅವರ್ಸಲ್ಲಿ OPV ಡೋಸ್ ಕೊಡ್ತಾರೆ, ಹೆಪಟೈಟಿಸ್ B ಕೊಡ್ತಾರೆ, BCG ಇಂಜೆಕ್ಷನ್ ಮಾಡ್ತಾರೆ. ಓಕೆ, ಅವರು ನೆಕ್ಸ್ಟ್ ಶೆಡ್ಯೂಲನ್ನು ಹೇಳ್ತಾರೆ ನಿಮಗೆ. ಅಂದರೆ 1.5 ತಿಂಗಳಿಗೆ ಬರಬೇಕು, 2.5 ತಿಂಗಳಿಗೆ ಮತ್ತು 3.5 ತಿಂಗಳಿಗೆ. ಅವರು ಈಗಂತೂ ಎಲ್ಲ ಕಡೆ ಆಶಾ ವರ್ಕರ್ಸ್ ಇದ್ದಾರೆ, ಅವ್ರು ಕಾಲ್ ಮಾಡ್ತಾರೆ ನಿಮಗೆ. ಆ ಟೈಮಿಗೆ ಹೋಗಿ ಕರೆಕ್ಟಾಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ಬೇಕು. ಒಂದು ಟೈಮ್ನಲ್ಲಿ ಅವ್ರು ಮಾಡಲೇ ಇದ್ರೂ ನೀವು ಬೇಬಿ ಹುಟ್ಟಿದ ತಕ್ಷಣ ನೀವು ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ಅದು ಫುಲ್ ಶೆಡ್ಯೂಲ್ ಬರುತ್ತೆ. ಆ ಟೈಮ್ ಪ್ರಕಾರ ನೀವು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ಬೇಕಾಗತ್ತೆ. ಓಕೆ, ಆಲ್ಮೋಸ್ಟ್ ನೋಡಿದ್ದೀನಿ ಏನಂತಂದರೆ 2 ವರ್ಷಕ್ಕೂ ಕರೆಕ್ಟಾಗಿ ಎಲ್ಲರೂ ಫಾಲೋ ಮಾಡ್ತಾರೆ. ಆದರೆ 5ನೇ ವರ್ಷಕ್ಕೂ DPT ಬೂಸ್ಟರ್ ಡೋಸ್ ಅಂತ ವ್ಯಾಕ್ಸಿನ್ ಕೊಡ್ತಾರೆ, ಅದನ್ನು ಯಾರೂ ತೊಗೊಳ್ಳೋದಿಲ್ಲ. ಸೊ ಕಂಪ್ಲೀಟ್ ಇಮ್ಯುನೈಸೇಷನ್ ಶೆಡ್ಯೂಲ್ ಎಲ್ಲಿವರೆಗೆ ಅಂತಂದರೆ 16 ವರ್ಷದವರೆಗೂ. ನೆಕ್ಸ್ಟ್ 5 ವರ್ಷ ಆದಮೇಲೆ 10 ವರ್ಷಕ್ಕೊಮ್ಮೆ ಕೊಡ್ತಾರೆ, 16ನೇ ವರ್ಷಕ್ಕೊಮ್ಮೆ TD ಇಂಜೆಕ್ಷನ್ ಅಂತ ಕೊಡ್ತಾರೆ. ಸೊ ಅವನು ತೊಗೋಬೇಕಾಗತ್ತೆ. ಓಕೆ, ಈ ಮಕ್ಕಳಿಗೆ ಅಷ್ಟೇನಾ. ಮತ್ತು ಪ್ರೆಗ್ನೆಂಟ್ ವುಮನ್ಗಳಿಗೆ ಏನು ಅಂತಂತಂದರೆ, ಪ್ರೆಗ್ನೆಂಟ್ ವುಮನ್ಗೂ ವ್ಯಾಕ್ಸಿನ್ ಮಾಡ್ತಾರೆ. ಏನಂತಂದರೆ TD ಇಂಜೆಕ್ಷನ್ ಕೊಡ್ತಾರೆ. ಅದು ಯಾವಾಗ ಅಂತಂದರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಾವು ಒಂದು ಫಸ್ಟ್ ಡೋಸ್ ಕೊಡ್ತೀವಿ. ನೆಕ್ಸ್ಟ್ 2ನೇ ಡೋಸು 4 ವೀಕ್ಸ್, 2ನೇ ಡೋಸು ಮತ್ತು ಫಸ್ಟ್ ಡೋಸ್ಗೆ ಮಧ್ಯದಲ್ಲಿ ಗ್ಯಾಪು 4 ವೀಕ್ಸ್, ಅಂದರೆ 1 ತಿಂಗಳು ಇರಬೇಕಾಗತ್ತೆ. ಓಕೆ, ಒಬ್ಬೊಬ್ರು ಕೇಳ್ತಾರೆ, ಮೇಡಮ್ ನಾವು 15 ದಿನದಲ್ಲಿ ತಗೋಬೋದಾ, ಇಲ್ಲ ನಾನು 2 ತಿಂಗಳಾದ್ಮೇಲೆ ತಗೋಬೋದಾ ಅಂತೇಳಿ. ಮಿನಿಮಮ್ ಗ್ಯಾಪು 1 ತಿಂಗಳಂತೂ ಇರಲೇಬೇಕು. ನೀವು 2 ತಿಂಗಳಾದ್ಮೇಲೆ ತಗೋಬೋದು, ಬಟ್ ಆದರೆ 1 ತಿಂಗಳಿಗಿಂತ ಮುಂಚೆ ತಗೋಬಾರ್ದು. ಓಕೆ, ನೆಕ್ಸ್ಟ್ ಎಷ್ಟೋ ತಾಯಿ ಅಂದರೆ ನನಗೆ ಕ್ವಶನ್ ಮಾಡಿದ್ದಾರೆ, ಅವಾಗೆಲ್ಲ ಏನು ವ್ಯಾಕ್ಸಿನು ಕೊಡಿಸ್ತಿರ್ಲಿಲ್ಲ, ಎಲ್ಲರೂ ಚೆನ್ನಾಗಿ ಇದ್ರಲ್ಲ, ಸುಮ್ಮನೆ ಏನು ಕೊಡಿಸ್ಬೇಕು, ಅದರಿಂದ ಏನು ಉಪಯೋಗ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತೀನಿ ನೋಡಿ. ಏನಂತಂದರೆ, ಅವಾಗೆಲ್ಲ ಮೊದಲು ಎಷ್ಟೊಂದು ಕಾಯಿಲೆಗಳು ಬರ್ತಿತ್ತು. ಪೋಲಿಯೋ ಬರ್ತಿತ್ತು, ಆಮೇಲೆ ಕೂಫಿಂಗ್ ಕಫತೆ 3 ತಿಂಗಳವರೆಗೂ ಕೆಮ್ಮಿರ್ತಿತ್ತು, ಆಮೇಲೆ ಮೈ ತುಂಬೆಲ್ಲ ಗುಳೆ ಇರ್ತಿತ್ತು, ಎಷ್ಟೊಂದು ಕಾಂಪ್ಲಿಕೇಶನ್ಸ್, ಎಷ್ಟೊಂದು ಡೆತ್ಗಳಾಗ್ತಿತ್ತು. ಈಗ ಆ ಥರ ಯಾವುದೇ ಕಾಣೋದಿಲ್ಲ. ಯಾಕಂತಂದರೆ ವ್ಯಾಕ್ಸಿನ್ ಕೊಡೋದ್ರಿಂದ ಅವನ್ನೆಲ್ಲ ಪ್ರಿವೆಂಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ TT ಇಂಜೆಕ್ಷನನ್ನು ಯಾವ ಥರ ಬಳಕೆ ಮಾಡ್ತಿದ್ದಾರೆ ಜನರು ಅಂತಂತಂದರೆ, ಯಾವುದೇ ಒಂದು ಗಾಯ ಆದ ತಕ್ಷಣ TT ಇಂಜೆಕ್ಷನ್ ತೊಗೊಂಬರೋದು. ಆ ಡಾಕ್ಟ್ರಿಗೆ ಹೋಗಿ ಇವರೇ ಹೇಳ್ತಾರೆ, ಒಂದು TT ಇಂಜೆಕ್ಷನ್ ಮಾಡಿ ನನಗೆ ಗಾಯ ಆಗಿದೆ ಅಂತ. TT ಇಂಜೆಕ್ಷನ್ ಅಂದರೆ ಏನದು, ಅದು ವ್ಯಾಕ್ಸಿನ್ ಅಂತಂದರೆ ನಮಗೆ ಮುಂದೆ ಫ್ಯೂಚರಲ್ಲಿ ಟೆಟನಸ್ ಡಿಸೀಸ್ ಬರಬಾರ್ದು ಅನ್ನೋದಕ್ಕಾಗಿ TT ಇಂಜೆಕ್ಷನ್ ಕೊಡ್ತಾರೆ. ಯಾಕಂದ್ರೆ ಅದನ್ನೇ ಏನಕ್ಕೆ ಕೊಡ್ತಾರೆ ಅಂತಂತಂದರೆ, ಅದರ ಸ್ಪೋರ್ಟ್ಸು ಮಣ್ಣಲ್ಲಿ ಮತ್ತು ಈ ಎಲ್ಲ ಇನ್ಸ್ಟ್ರೂಮೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಇರೋದ್ರಿಂದ ಅವು ಬಾಡಿಗೆ ಎಂಟ್ರಿ ಆಗಿ ನಮಗೆ ದೊಡ್ಡ ಕಾಯಿಲೆ ಬರುತ್ತೆ, ಟೆಟನಸ್ ಅಂತೇಳಿ ಕ್ವಶನ್. ಅದಕ್ಕಾಗಿ ಯಾವುದೇ ಅಂದರೆ ಆದಾಗ ಮತ್ತು ಯಾವುದೇ ಗಾಯಗಳಾದಾಗ, ಏನಾದರೂ ಬ್ರೇಕ್ ಅಂದರೆ ನೈಫ್ ಹತ್ತೋದಾಗ, ರೇಸರ್ ಹತ್ತೋದ್ರಿಂದ ಈ ಥರ ಎಲ್ಲ ಆದಾಗ ನಾವು ಇಂಜೆಕ್ಷನ್ ತೊಗೊತೀವಿ. ಓಕೆ, ಒಂದು ಇಂಜೆಕ್ಷನ್ ತೊಗೊಂಡ್ರೆ ನಮಗೆ 5 ವರ್ಷ ತನಕ ಪ್ರೊಟೆಕ್ಷನ್ ಇರುತ್ತೆ.
ನಮಗೆ ಅದ್ರ ಮಧ್ಯದಲ್ಲಿ ಯಾವಾಗಾದ್ರೂ ಮತ್ತೆ ಗಾಯ ಆದರೆ ಒಳ್ಳೆ ಟಿ ಟಿ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಒಂದು ಇಂಜೆಕ್ಷನ್ನಿಂದ ನಮಗೆ 5 ವರ್ಷ ಪ್ರೊಟೆಕ್ಷನ್ ಸಿಗುತ್ತೆ. 5 ವರ್ಷ ಆದಮೇಲೆ ಮತ್ತೆ ನಾವು ಟಿ ಟಿ ಇಂಜೆಕ್ಷನ್ ತಗೋಬೇಕಾಗತ್ತೆ. ಓಕೆ, ನೆಕ್ಸ್ಟು ಮಕ್ಕಳಿಗೆ ಏನಾದರೂ ಗಾಯ ಆದರೆ ಅವ್ರು ಟಿ ಟಿ ಇಂಜೆಕ್ಷನ್ ತಗೋಬೋದಾ ಅಂತ ಕೇಳಿದ್ದಾರೆ. ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅದು ಇಮ್ಯುನೈಸೇಷನಲ್ಲೇ ನಮ್ಗೆ ಟಿ ಟಿ ಇಂಜೆಕ್ಷನ್ ಬಂದಿರುತ್ತೆ, ಟಿ ಟಿ ವ್ಯಾಕ್ಸಿನ್ ಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ 16 ವರ್ಷದ ಒಳಗಿನ ಮಕ್ಕಳು ಟಿ ಟಿ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಕೊನೆಯದಾಗಿ ಏನಂತಂದರೆ ಎಷ್ಟೋ ಜನ ಕೇಳಿದ್ದಾರೆ ವ್ಯಾಕ್ಸಿನ್ ತಗೊಳ್ಳೋದು ಸೇಫಾ, ಅದರಿಂದ ಏನು ಸೈಡ್ ಎಫೆಕ್ಟ್ ಇರೋದಿಲ್ವಾ ಅಂತ. ಆ್ಯಕ್ಚುಲಿ ವ್ಯಾಕ್ಸಿನ್ ತಗೊಳ್ಳೋದು ಸೇಫ್. ಯಾಕಂತಂದರೆ ಸೈಡ್ ಎಫೆಕ್ಟ್ಸ್ ಇದ್ದರೂ ಮೈನರ್ ಸೈಡ್ ಎಫೆಕ್ಟ್ಸ್, ವೆರಿ ರೇರ್. ಸಮ್ ಪೀಪಲಲ್ಲಿ ಕಾಣಿಸ್ಕೊಳ್ಬೋದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಯಾಕಂತಂದರೆ ಡಿಸೀಸ್ ಬಂದು ನರಳೋದಕ್ಕಿಂತ ಸೈಡ್ ಎಫೆಕ್ಟ್ಸ್ ವೆರಿ ಮೈನರ್ ಇರುತ್ತೆ, ಅದು ಬಂದ್ರೂ ಏನಾಗೋದಿಲ್ಲ. ಸೊ ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಂದರೆ ಕಾಯಿಲೆ ಬಂದು ಅದನ್ನು ಟ್ರೀಟ್ ಮಾಡೋದಕ್ಕಿಂತ ಅದು ಬರದೇ ಇರೋದು ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಓಕೆ, ಎಲ್ಲ ವ್ಯಾಕ್ಸಿನೇಷನ್ ಬಗ್ಗೆ ಅದರ ರಿಲೇಟೆಡ್ ಎಲ್ಲ ಕ್ವರೀಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅನ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಡೌಟ್ಸ್ಗೂ ಆನ್ಸರ್ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಯಾವುದ್ರ ಬಗ್ಗೆ ಆದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ವಿಷಯದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಾತಾಡ್ತೀನಿ, ಅದಕ್ಕೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ ಯಾರಿಗಾದರೂ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.